ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 2026-2027ರ ಹಿಂದೂ ಕ್ಯಾಲೆಂಡರ್ ಬಗ್ಗೆ ಮಾತಾಡೋಣ. ಅಂದ್ರೆ ಪರಾಭವನಾಮ ಸಂವತ್ಸರ. ನಮ್ಮ ಸಾಂಪ್ರದಾಯಿಕ ಪಂಚಾಂಗಗಳ ಪ್ರಕಾರ ಈ ಮುಂಬರುವ ವರ್ಷ ನಮ್ಮೆಲ್ಲರಿಗೂ ಏನೆಲ್ಲ ತರಲಿದೆ ಅನ್ನೋದನ್ನ ವಿವರವಾಗಿ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲಿಗೆ ಈ ಹೊಸ ವರ್ಷ ಹೇಗೆ ಶುರುವಾಗುತ್ತೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಈ ವರ್ಷದ ಮುನ್ನೋಟ ಹೇಗಿದೆ, ಗ್ರಹಗಳ ಚಲನೆ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರಬಹುದು, ಹಾಗೆ ಈ ವರ್ಷದ ಕ್ಯಾಲೆಂಡರ್ನಲ್ಲಿರೋ ಒಂದು ಸ್ಪೆಷಲ್ ವಿಷಯ ಮತ್ತು ಕೊನೆಗೆ ಕೆಲವು ಮುಖ್ಯವಾದ ದಿನಗಳ ಬಗ್ಗೆ ಮಾತಾಡೋಣ. ಹಾಗಾದ್ರೆ ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ಈ ಪರಾಭವ ಸಂವತ್ಸರ ಯಾವಾಗ ಹೇಗ್ ಶುರುವಾಗುತ್ತೆ ಅಂತ ನೋಡೋಣ. ನೋಡಿ, ನಮ್ಮ ಸಾಂಪ್ರದಾಯಿಕ ಹೊಸ ವರ್ಷ ಅಂದ್ರೆ ಯುಗಾದಿಯಿಂದ ಶುರು ಅಲ್ವಾ? ಅದೇ ರೀತಿ ಈ ಪರಾಭವ ಸಂವತ್ಸರ ಶುರು ಆಗೋದು ಅಂದ್ರೆ ಚೈತ್ರ ಮಾಸದ ಮೊದಲ ದಿನ. ಇದೇ ದಿನದಿಂದ ನಮ್ಮ ಪ್ರಾಚೀನ ಪಂಚಾಂಗಗಳು ಹೇಳುವ ಹಾಗೆ ಈ ಇಡೀ ವರ್ಷದ ಘಟನಾವಳಿಗಳು ಶುರುವಾಗುತ್ತೆ. ಅಂದ್ಹಾಗೆ ಸಂವತ್ಸರ ಅಂತ ಪದೇ ಪದೇ ಹೇಳ್ತಿದ್ದೀವಿ ಅಂದ್ರೆ ಏನು ಅಂತ ಯೋಚನೆ ಬಂದಿರ್ಬೋದು. ನೋಡಿ, ಇದು ತುಂಬಾನೇ ಸಿಂಪಲ್. ನಮ್ಮ ಹಿಂದೂ ಕ್ಯಾಲೆಂಡರ್ನಲ್ಲಿ 60 ವರ್ಷಗಳ ಒಂದು ಸೈಕಲ್ ಅಂದ್ರೆ ಒಂದು ಚಕ್ರ ಇದೆ. ಅದ್ರಲ್ಲಿ ಬರೋ ಪ್ರತಿಯೊಂದು ವರ್ಷಕ್ಕೂ ಒಂದೊಂದು ಹೆಸರಿದೆ. ಈ 2026-27ರ ವರ್ಷದ ಹೆಸರು ಪರಾಭವ ಮತ್ತು ಇದು ಆ 60 ವರ್ಷಗಳ ಚಕ್ರದಲ್ಲಿ 40ನೇದು. ಸರಿ, ಈ ವರ್ಷಕ್ಕೆ ಪರಾಭವ ಅಂತ ಹೆಸರಿದೆ ಅಂತ ಗೊತ್ತಾಯ್ತು. ಆದ್ರೆ ಈ ವರ್ಷ ಹೇಗಿರುತ್ತೆ? ಶಾಸ್ತ್ರಗಳು, ಪಂಚಾಂಗಗಳು ಇದ್ರ ಬಗ್ಗೆ ಏನ್ ಹೇಳ್ತವೆ? ಬನ್ನಿ ನೋಡೋಣ. ನಮ್ಮ ಪಂಚಾಂಗಗಳಲ್ಲಿ ವರ್ಷದ ಭವಿಷ್ಯವನ್ನ ಹೇಳೋಕೆ ಅಂತಾನೆ ಕೆಲವು ನಿರ್ದಿಷ್ಟ ಶ್ಲೋಕಗಳಿರ್ತವೆ. ಇವು ಗ್ರಹಗಳ ಸ್ಥಿತಿಗತಿಗಳ ಮೇಲೆ ಆಧಾರಪಟ್ಟಿರ್ತವೆ. ಉದಾಹರಣೆಗೆ ಈ ಶ್ಲೋಕವನ್ನ ನೋಡಿ: ಯದಾ ಸಿಂಹೇ ಗುರುಶ್ಚೈವ ಸುಭಿಕ್ಷಂ ತತ್ರ ಜಾಯತೆ. ಈ ಶ್ಲೋಕದ ಅರ್ಥ ಏನು ಗೊತ್ತಾ? ಇದು ಹೇಳೋದೇನಂದ್ರೆ ಈ ವರ್ಷ ಗುರುಗ್ರಹ ಸಿಂಹರಾಶಿಯಲ್ಲಿರೋದ್ರಿಂದ ಸುಭಿಕ್ಷಂ ಇರುತ್ತೆ ಅಂತ. ಸುಭಿಕ್ಷಂ ಅಂದ್ರೇನು ಅಂದ್ರೆ ಒಳ್ಳಿ ಮಳೆ ಬೆಳೆ, ಆಹಾರ ಧಾನ್ಯಗಳ ಸಮೃದ್ಧಿ, ಭೂಮಿ ಫಲವತ್ತಾಗಿರೋದು, ಒಟ್ನಲ್ಲಿ ಎಲ್ಲಾ ಕಡೆ ಒಂದು ರೀತಿಯ ಸಮೃದ್ಧಿ, ಯೋಗಕ್ಷೇಮ ಇರುತ್ತೆ ಅಂತ. ಆದರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಒಂದ್ ಕಡೆ ಗುರುಗ್ರಹ ಸುಭಿಕ್ಷಂ ತರತ್ತೆ ಅಂತ ಹೇಳಿದ್ರೆ, ಇನ್ನೊಂದ್ ಕಡೆ ಶನಿ ಗ್ರಹದ ಪ್ರಭಾವ ಬೇರೆಯೇ ಇದೆ. ಶನಿ ಮೀನರಾಶಿಯಲ್ಲಿರೋದ್ರಿಂದ ದುರ್ಭಿಕ್ಷಂ ಉಂಟಾಗಬಹುದು ಅಂತಾನೂ ಹೇಳಲಾಗತ್ತೆ. ದುರ್ಭಿಕ್ಷಂ ಅಂದ್ರೆ ಕಷ್ಟ, ಬರಗಾಲ ಹೀಗೆ. ಸೊ ಇದು ಒಂದ್ ರೀತಿ ಮಿಶ್ರ ಫಲಗಳ ವರ್ಷ. ಹಾಗಾದ್ರೆ ಈ ಸುಭಿಕ್ಷಾ, ದುರ್ಭಿಕ್ಷಾ ಇದೆಲ್ಲ ನಿರ್ಧಾರ ಆಗೋದು ಗ್ರಹಗಳ ಚಲನೆಯಿಂದ. ಹಾಗಾಗಿ ಈ ವರ್ಷದಲ್ಲಿ ಯಾವ್ಯಾವ ಪ್ರಮುಖ ಗ್ರಹಗಳ ಚಲನೆ ಇದೆ ಅನ್ನೋದನ್ನ ನೋಡೋದು ತುಂಬಾನೇ ಮುಖ್ಯ. ಬನ್ನಿ ಗಮನಿಸೋಣ. ಇಲ್ಲಿ ನೋಡಿ ಈ ವರ್ಷದ ಕೆಲವು ಪ್ರಮುಖ ಘಟನೆಗಳು. ಜೂನ್ 1ಕ್ಕೆ ಗುರುಗ್ರಹ ಕರ್ಕಟಕ ರಾಶಿಗೆ ಪ್ರವೇಶ ಮಾಡ್ತಾನೆ. ಆಮೇಲೆ ಅಕ್ಟೋಬರ್ನಲ್ಲಿ ಶುಕ್ರಗ್ರಹ ಸ್ವಲ್ಪ ದಿನಗಳ ಕಾಲ ಕಾಣಿಸೋದಿಲ್ಲ, ಅದನ್ನ ಅಸ್ತಂಗತ ಅಂತ ಕರೀತಾರೆ, ಮತ್ತೆ ಕಾಣಿಸ್ಕೊಳ್ತಾನೆ. ಕೊನೆಗೆ ಜಾನ್ವರಿ 14, 2027ರಂದು ಎಂದಿನಂತೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ, ಅಂದ್ರೆ ಮಕರ ಸಂಕ್ರಾಂತಿ. ಈ ಪ್ರತಿಯೊಂದು ಘಟನೆಗೂ ಅದರದ್ದೇ ಆದ ಜ್ಯೋತಿಷ್ಯ ಪ್ರಾಮುಖ್ಯತೆ ಇದೆ. ಉದಾಹರಣೆಗೆ ಆ ಜೂನ್ 1ರ ಘಟನೆಯನ್ನೇ ತಗೊಳ್ಳಿ. ಅಂದು ಗುರು ಕಟಕ ರಾಶಿಗೆ ಪ್ರವೇಶ ಮಾಡ್ತಿದ್ದ ಹಾಗೆ ನರ್ಮದಾ ಪುಷ್ಕರಂ ಅನ್ನೋ ಒಂದು ದೊಡ್ಡ ಉತ್ಸವ ಶುರುವಾಗತ್ತೆ. ಇದು 12 ವರ್ಷಕ್ಕೊಮ್ಮೆ ಮಾತ್ರ ನಡೆಯೋದು. ಪವಿತ್ರ ನರ್ಮದಾ ನದಿಗೆ ಪೂಜೆ ಸಲ್ಲಿಸುವ ಒಂದು ಮಹತ್ವದ ಹಬ್ಬ ಇದು. ಸರಿ, ಗ್ರಹಗಳ ಚಲನೆ ಬಗ್ಗೆ ನೋಡಿದ್ವಿ. ಈಗ 2026ರ ಕ್ಯಾಲೆಂಡರ್ನಲ್ಲಿರೋ ತುಂಬಾನೇ ವಿಶೇಷವಾದ, ಒಂದ್ರೀತಿ ಅಸಾಮಾನ್ಯ ಅಂತಾನೆ ಹೇಳಬಹುದಾದ ಒಂದು ಅಂಶದ ಬಗ್ಗೆ ತಿಳಿಯೋಣ. ಒಂದು ವೇಳೆ 2026ರ ಮೇ-ಜೂನ್ ತಿಂಗಳ ಕ್ಯಾಲೆಂಡರ್ ನೋಡಿದ್ರೆ ಅಲ್ಲಿ ಒಂದು ವಿಚಿತ್ರ ಹೆಸರು ಕಾಣಿಸುತ್ತೆ: ಅಧಿಕ ಜ್ಯೇಷ್ಠ ಮಾಸ ಅಂತ. ಏನಿದು ಅಧಿಕ ಮಾಸ? ಯಾಕೆ ಹೀಗೆ? ಹೌದು, ಈ ಪ್ರಶ್ನೆ ಸಹಜವಾಗೇ ಬರುತ್ತೆ. ಅಧಿಕ ಮಾಸ ಅಂದ್ರೆ ಎಕ್ಸ್ಟ್ರಾ ತಿಂಗಳು ಅಂತನಾ? ಹಾಗಿದ್ರೆ ಈ ಎಕ್ಸ್ಟ್ರಾ ತಿಂಗಳು ಕ್ಯಾಲೆಂಡರ್ಗೆ ಯಾಕೆ ಬರುತ್ತೆ? ಇದರ ಹಿಂದಿನ ಕಾರಣ ಏನು? ಇದರ ಹಿಂದಿರೋದು ನಮ್ಮ ಹಿರಿಯರ ಅದ್ಭುತ ಖಗೋಳ ಜ್ಞಾನ. ನೋಡಿ, ನಮ್ಮ ಹಿಂದೂ ಕ್ಯಾಲೆಂಡರ್ ಮುಖ್ಯವಾಗಿ ಚಂದ್ರನ ಚಲನೆಯ ಮೇಲೆ ಆಧಾರಿತ. ಆದರೆ ಸೌರಮಾನ ವರ್ಷಕ್ಕೂ ಚಾಂದ್ರಮಾನ ವರ್ಷಕ್ಕೂ ಸುಮಾರು 11 ದಿನಗಳ ವ್ಯತ್ಯಾಸ ಬರುತ್ತೆ. ಈ ವ್ಯತ್ಯಾಸವನ್ನ ಸರಿ ಮಾಡದೆ ಹೋದರೆ ನಮ್ಮ ಹಬ್ಬಗಳು ಬೇರೆ ಬೇರೆ ಋತುಗಳಲ್ಲಿ ಬಂದ್ಬಿಡ್ತವೆ. ಅದಕ್ಕಾಗಿಯೇ ಈ ಎರಡೂ ಕ್ಯಾಲೆಂಡರ್ಗಳನ್ನ ಸಿಂಕ್ ಮಾಡಲು ಸುಮಾರು 3 ವರ್ಷಕ್ಕೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು, ಅಂದರೆ ಅಧಿಕ ಮಾಸವನ್ನು ಸೇರಿಸ್ತಾರೆ. ಸರಿ, ಈ ದೊಡ್ಡ ದೊಡ್ಡ ಘಟನೆಗಳು, ಅಧಿಕ ಮಾಸ ಇವೆಲ್ಲದರ ಜೊತೆಗೆ ಪಂಚಾಂಗ ಅನ್ನೋದು ಪ್ರತಿದಿನದ ಆಚರಣೆಗಳಿಗೂ ಒಂದು ಮಾರ್ಗದರ್ಶಿ ಇದ್ದ ಹಾಗೆ. ಯಾವ ದಿನ ಏನು ಮಾಡ್ಬೇಕು, ಯಾವುದು ಶುಭ, ಹೀಗೆ.
ಇಲ್ಲಿ ನೋಡಿ, ಇದು ಕ್ಯಾಲೆಂಡರ್ಗೂ ಮತ್ತು ನಮ್ಮ ಸಂಸ್ಕೃತಿಗೂ ಇರೋ ನಂಟನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಭಾದ್ರಪದ ಮಾಸ, ಅದರಲ್ಲಿ ಬರುವ ಪ್ರತಿಯೊಂದು ದಿನಕ್ಕೂ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಮಹತ್ವವಿದೆ. ನಿರ್ದಿಷ್ಟ ದಿನಾಂಕಗಳು ನಮ್ಮ ಆಚರಣೆಗಳ ಜೊತೆ ಹೇಗೆ ಬೆರೆತು ಹೋಗಿವೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ. ಉದಾಹರಣೆಗೆ ಆರ್ದ್ರ ಪ್ರವೇಶ ಫಲ ಅಂತ ಇದೆ. ಅಂದ್ರೆ ಸೂರ್ಯ ಆರ್ದ್ರ ನಕ್ಷತ್ರಕ್ಕೆ ಪ್ರವೇಶ ಮಾಡಿದಾಗ ಆ ವರ್ಷದ ಬೆಳೆ ಹೇಗಿರುತ್ತೆ, ಜನರಿಗೆ ಸುಖ ಸಂತೋಷ ಸಿಗತ್ತಾ ಅಂತ ಭವಿಷ್ಯ ನುಡಿಯಲಾಗುತ್ತೆ. ಹಾಗೆಯೇ ಸೆಪ್ಟೆಂಬರ್ ಕೊನೆಯಲ್ಲಿ ಬರುವ ಮಹಾಲಯ ಅಮಾವಾಸ್ಯೆಯ ಬಗ್ಗೆಯೂ ಪಂಚಾಂಗದಲ್ಲಿ ಮಾಹಿತಿ ಇರುತ್ತೆ. ಇದು ನಮ್ಮ ಹಿರಿಯರನ್ನು, ಪೂರ್ವಜರನ್ನು ನೆನೆಯೋಕೆ ಮೀಸಲಾದ ಬಹಳ ಮುಖ್ಯವಾದ ಸಮಯ. ಆಮೇಲೆ ದಕ್ಷಿಣಾಯಣ ಅಂದ್ರೆ ಸೂರ್ಯ ದಕ್ಷಿಣದ ಕಡೆಗೆ ತನ್ನ ಪಯಣ ಶುರು ಮಾಡುವ ಸಮಯ. ಹೀಗೆ ಪ್ರತಿಯೊಂದರ ಬಗ್ಗೆಯೂ ಇದರಲ್ಲಿ ವಿವರಣೆ ಇರುತ್ತೆ. ಇದೆಲ್ಲದರ ಕೊನೆಯಲ್ಲಿ ಪಂಚಾಂಗ ಕೇವಲ ಭವಿಷ್ಯ ಅಥವಾ ದಿನಾಂಕಗಳನ್ನು ಹೇಳಿ ಸುಮ್ಮನಾಗೋದಿಲ್ಲ, ಬದಲಿಗೆ ಒಂದು ಸುಂದರವಾದ ಆಶೀರ್ವಾದದೊಂದಿಗೆ ಮುಕ್ತಾಯವಾಗುತ್ತೆ. ಆಯುರ್ವೃದ್ಧಿಂ ಪುತ್ರಪೌತ್ರಾಭಿವೃದ್ಧಿಂ ಅಂದ್ರೆ ದೀರ್ಘಾಯುಸ್ಸು, ಮಕ್ಕಳು ಮೊಮ್ಮಕ್ಕಳ ಅಭಿವೃದ್ಧಿ, ನಿತ್ಯಾರೋಗ್ಯ ಮತ್ತು ಅಕ್ಷಯವಾದ ಸಂಪತ್ತು ಎಲ್ಲರಿಗೂ ಸಿಗಲಿ ಅಂತ ಹಾರೈಸುತ್ತೆ. ಸಾಂಪ್ರದಾಯಿಕ ಪಂಚಾಂಗದ ಆಧಾರದ ಮೇಲೆ ಈ ವಿಶೇಷ ವಿವರಣೆಗೆ ಎಲ್ಲರಿಗೂ ಸ್ವಾಗತ. ನೋಡಿ, 2026ರ ಯುಗಾದಿ ಅಂದ್ರೆ ಸುಮ್ನೆ ಒಂದು ಹಬ್ಬ ಅಷ್ಟೇ ಅಲ್ಲ, ಇದು ಪರಾಭವ ಅನ್ನೋ ಒಂದು ಹೊಸ ಸಂವತ್ಸರದ ಆರಂಭ. ಕೇಳೋದಕ್ಕೆ ಈ ಹೆಸರು ಸ್ವಲ್ಪ ವಿಶಿಷ್ಟವಾಗಿದೆ ಅಲ್ವಾ? ಹಾಗಾದ್ರೆ ಈ ಪರಾಭವ ಸಂವತ್ಸರದ ಅಸಲಿ ಅರ್ಥ ಏನು? ಬನ್ನಿ ಇದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ಸರಿ, ಮೊದಲು ಸಂವತ್ಸರ ಎಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ತುಂಬ ಸರಳವಾಗಿ ಹೇಳಬೇಕು ಅಂದ್ರೆ ಇದು ನಮ್ಮ ಹಿಂದೂ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷ. 2026ರಲ್ಲಿ ಶುರುವಾಗೋ ಈ ಹೊಸ ವರ್ಷಕ್ಕೆ ಪರಾಭವ ಅಂತ ಹೆಸರು. ಇದು 60 ವರ್ಷಗಳ ಒಂದು ದೊಡ್ಡ ಸೈಕಲ್ ಇದೆಯಲ್ಲ, ಅದರಲ್ಲಿ 40ನೇ ವರ್ಷ. ಸೊ ಈ ಹೆಸರು ಮುಂಬರುವ ವರ್ಷದ ಬಗ್ಗೆ ನಮಗೆ ಏನೆಲ್ಲ ಸೂಚನೆ ಕೊಡುತ್ತೆ ಅಂತ ಈಗ ಒಂದೊಂದಾಗಿ ನೋಡೋಣ. ಪರಾಭವ ಸಂವತ್ಸರ. ಈ ಪರಾಭವ ಅನ್ನೋ ಹೆಸರು ನಾನು ಮೊದಲೇ ಹೇಳಿದ ಹಾಗೆ 60 ವರ್ಷಗಳ ಆ ಚಕ್ರದಲ್ಲಿ 40ನೇಯದ್ದು. ಪ್ರತಿಯೊಂದು ಸಂವತ್ಸರದ ಹೆಸರಿಗೂ ಅದರದೇ ಆದ ಒಂದು ವಿಶೇಷ ಅರ್ಥ ಇದ್ದೇ ಇರುತ್ತೆ. ಸೊ ಈ ಪರಾಭವ ನಾಮ ಸಂವತ್ಸರ ಶುರುವಾಗೋದು ಯಾವಾಗ ಅಂತ ಕೇಳಿದ್ರೆ ಅದು ನಮ್ಮೆಲ್ಲರ ಯುಗಾದಿ ಹಬ್ಬದ ದಿನ. ಇದು ಸುಮ್ಮನೆ ಒಂದು ಹಬ್ಬದ ದಿನಾಂಕ ಅಷ್ಟೇ ಅಲ್ಲ, ಚೈತ್ರ ಮಾಸದ ಆ ಮೊದಲ ದಿನಾನೇ ಇಡೀ ವರ್ಷ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಮುನ್ನುಡಿ ಬರೆಯುತ್ತೆ ಅನ್ನೋದು ಒಂದು ನಂಬಿಕೆ. ಸರಿ, ಈಗ ಸ್ವಲ್ಪ ಆಕಾಶದ ಕಡೆ ಗಮನ ಹರಿಸೋಣ. ಅಂದ್ರೆ ಈ ವರ್ಷ ಗ್ರಹಗಳ ಚಲನೆ ಹೇಗಿದೆ, ಪಂಚಾಂಗದ ಪ್ರಕಾರ ಈ ಬ್ರಹ್ಮಾಂಡದ ಪ್ರಭಾವ ನಮ್ಮ ವರ್ಷವನ್ನ ಹೇಗೆಲ್ಲ ರೂಪಿಸಬಹುದು ಅಂತ ನೋಡೋಣ ಬನ್ನಿ. ಈ ವರ್ಷದ ಒಂದು ಹೈಲೈಟ್ ಅಂದ್ರೆ ಅದು ಗುರುಗ್ರಹದ ಸ್ಥಾನ. ಪಂಚಾಂಗದ ಪ್ರಕಾರ ಗುರುಗ್ರಹ ಸಿಂಹರಾಶಿಯಲ್ಲಿರುತ್ತೆ. ಇದು ತುಂಬಾ ಒಳ್ಳೆ ಸೈನ್. ಯಾಕಂದ್ರೆ ಇದು ಸಮೃದ್ಧಿಯ ಸಂಕೇತ. ಅಂದ್ರೆ ಒಳ್ಳೆ ಮಳೆ ಬೆಳೆ, ದಟ್ಟವಾದ ಮೋಡಗಳು, ಭೂಮಿ ಹಸಿರಿನಿಂದ ಕಂಗೊಳಿಸೋದು, ಈ ಥರದ ಶುಭ ಸೂಚನೆಗಳು ಸಿಗುತ್ತೆ. ಒಟ್ಟಿನಲ್ಲಿ ಅಭಿವೃದ್ಧಿ ಮತ್ತು ಸಂತೋಷದ ಮುನ್ಸೂಚನೆ ಅಂತ ಹೇಳ್ಬೋದು. ಆದರೆ ಯಾವಾಗ್ಲೂ ನಾಣ್ಯಕ್ಕೆ 2 ಮುಖ ಇರುತ್ತೆ ಅಲ್ವಾ? ಅದೇ ರೀತಿ ಶನಿ ಗ್ರಹ ಮೀನರಾಶಿಯಲ್ಲಿ ಸಂಚರಿಸೋದ್ರಿಂದ ಕೆಲವು ಸವಾಲುಗಳು ಕೂಡ ಇರಬಹುದು ಅಂತ ಪಂಚಾಂಗ ಎಚ್ಚರಿಸುತ್ತೆ. ಅಂದರೆ ಬರಗಾಲದ ಸಾಧ್ಯತೆ, ನೀರಿನ ಮೂಲಗಳಿಗೆ ಸ್ವಲ್ಪ ತೊಂದರೆ, ಪ್ರಾಣಿಗಳಿಗೆ ಕಷ್ಟದ ಸಮಯ, ಈ ಥರದ ಕೆಲವು ಸೂಚನೆಗಳೂ ಇವೆ. ಹಾಗಾದ್ರೆ ಇದನ್ನೆಲ್ಲ ಹೇಗೆ ಅರ್ಥ ಮಾಡ್ಕೋಬೇಕು? ಒಂದು ಕಡೆ ಗುರುವಿನಿಂದ ಸಮೃದ್ಧಿಯ ವರದಾನ, ಇನ್ನೊಂದು ಕಡೆ ಶನಿಯಿಂದ ಸವಾಲುಗಳೇ ಎಚ್ಚರಿಕೆ. ನೋಡಿ, ಪರಾಭವ ವರ್ಷ ಅಂದ್ರೇ ಇದೇ ಇರಬೇಕು. ಈ ಎರಡರ ನಡುವೆ ಒಂದು ಬ್ಯಾಲೆನ್ಸ್ ಸಾಧಿಸೋದು. ಅಂದ್ರೆ ಸಿಕ್ಕ ಅವಕಾಶಗಳನ್ನ ಚೆನ್ನಾಗಿ ಬಳಸ್ಕೊಂಡು ಬರಬಹುದಾದ ಸವಾಲುಗಳಿಗೆ ಸಿದ್ಧವಾಗಿರಿ ಅಂತ ನಮಗೆ ಇದು ನೆನಪಿಸುತ್ತೆ. ಸರಿ, ಈಗ ಗ್ರಹಗಳ ವಿಚಾರದಿಂದ ನಮ್ಮ ಸಾಂಸ್ಕೃತಿಕ ಆಚರಣೆಗಳ ಕಡೆಗೆ ಬರೋಣ. ಈ ವರ್ಷದ ಪ್ರಮುಖ ಹಬ್ಬಗಳು ಮತ್ತು ಉತ್ಸವಗಳು ಯಾವುವು ಅಂತ ನೋಡೋಣ. ಈ ವರ್ಷದ ನಮ್ಮ ಸಂಸ್ಕೃತಿಯ ಕ್ಯಾಲೆಂಡರ್ ಕೂಡ ತುಂಬಾನೇ ಕಲರ್ಫುಲ್ ಆಗಿದೆ. ಏಪ್ರಿಲ್ನಲ್ಲಿ ಶ್ರೀರಾಮನವಮಿಯೊಂದಿಗೆ ಹಬ್ಬಗಳ ಸೀಸನ್ ಶುರುವಾಗುತ್ತೆ, ದೀಪಾವಳಿಯ ಸಂಭ್ರಮ. ಹಾಗೆ ಫೆಬ್ರವರಿಗೆ ಬಂದ್ರೆ ಮಹಾಶಿವರಾತ್ರಿ. ನೋಡಿ, ಇವು ಕೇವಲ ದಿನಾಂಕಗಳಲ್ಲ, ನಮ್ಮ ಋತುಮಾನಗಳ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಬೆಸೆಯೋ ಅದ್ಭುತ ಕೊಂಡಿಗಳು. ದೊಡ್ಡ ಹಬ್ಬಗಳ ಜೊತೆಗೆ ಶೃಂಗೇರಿ ಮಠದದೇ ಆದ ಕೆಲವು ವಿಶಿಷ್ಟ ಸಂಪ್ರದಾಯಗಳು ಈ ವರ್ಷಕ್ಕೆ ಇನ್ನಷ್ಟು ಮೆರುಗು ಕೊಡುತ್ತೆ. ಹಿಂದಿನ ಜಗದ್ಗುರುಗರನ್ನ ಸ್ಮರಿಸೋ ಆರಾಧನೆಗಳು, ಜ್ಞಾನದ ಪರ್ವತವೇ ಆದ ಶ್ರೀ ಶಂಕರ ಜಯಂತಿ, ಹಾಗೆ ಶ್ರಾವಣ ಮತ್ತು ಕಾರ್ತಿಕ ಮಾಸದಲ್ಲಿ ನಡೆಯೋ ವಿಶೇಷ ಪೂಜೆಗಳು, ಇವೆಲ್ಲವೂ ಶೃಂಗೇರಿ ಪೀಠದ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ಬಿಂದುಗಳು ಅಂತಾನೆ ಹೇಳಬಹುದು. ಇದೆಲ್ಲದರ ಜೊತೆಗೆ ಪಂಚಾಂಗ ನಮಗೆ ಪ್ರಾಕ್ಟಿಕಲ್ ಗೈಡೆನ್ಸ್ ಕೂಡ ಕೊಡುತ್ತೆ. ಅಂದ್ರೆ ನಮ್ಮ ಜೀವನದ ಮುಖ್ಯ ಘಟ್ಟಗಳಲ್ಲಿ
ಒಳ್ಳೆ ಕೆಲ್ಸ ಶುರು ಮಾಡಕ್ಕೆ ಬೇಕಾದ ಶುಭ ದಿನಾಂಕಗಳು ಅಥವಾ ಮುಹೂರ್ತಗಳು. ಹೌದು, ಪಂಚಾಂಗ ಬರೀ ಹಬ್ಬ ಹರಿದಿನಗಳ ಬಗ್ಗೆ ಮಾತ್ರ ಹೇಳಲ್ಲ. ನಮ್ಮ ಜೀವನದ ಇಂಪಾರ್ಟೆಂಟ್ ಮೈಲ್ಸ್ಟೋನ್ಸ್ಗಳಿಗೂ ದಾರಿ ತೋರಿಸ್ತೆ. ಮಗುವಿಗೆ ಮೊದಲ ಅಕ್ಷರ ಹೇಳಿಕೊಡೋ ಅಕ್ಷರಾಭ್ಯಾಸ ಇರ್ಬೋದು, ಕಷ್ಟಪಟ್ಟು ಕಟ್ಟಿದ ಹೊಸ ಮನೆಗೆ ಕಾಲಿಡೋ ಗೃಹ ಪ್ರವೇಶ ಇರ್ಬೋದು, ಅಥವಾ ಬ್ರಹ್ಮೋಪದೇಶದಂತಹ ಸಂಸ್ಕಾರಗಳಿರ್ಬೋದು. ಇಂಥ ಪ್ರತಿಯೊಂದು ಸಂದರ್ಭಕ್ಕೂ ಶುಭ ಸಮಯ ಯಾವುದು ಅಂತ ಇದು ನಿಖರವಾಗಿ ತಿಳಿಸುತ್ತೆ. ಒಂದು ಉದಾಹರಣೆ ನೋಡೋದಾದ್ರೆ, ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಒಳ್ಳೆ ದಿನ ಯಾವುದು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿದೆ ನೋಡಿ ಕೆಲವು ದಿನಾಂಕಗಳು. ಇದು ಬರೀ ಸ್ಯಾಂಪಲ್ ಅಷ್ಟೇ. ಪಂಚಾಂಗದಲ್ಲಿ ಇನ್ನೂ ಸಾಕಷ್ಟು ದಿನಗಳು ಸಿಗುತ್ತೆ. ಅದೇ ಥರ ಗೃಹ ಪ್ರವೇಶದಂತಹ ದೊಡ್ಡ ನಿರ್ಧಾರಗಳಿಗೂ ಅಷ್ಟೇ. ಪಂಚಾಂಗ ನಮಗೆ ಶುಭ ಸಮಯಗಳ ಒಂದು ಕಂಪ್ಲೀಟ್ ಲಿಸ್ಟ್ ಕೊಡುತ್ತೆ. ಸೊ ಸರಿಯಾದ ಟೈಮಲ್ಲಿ ಸರಿಯಾದ ಕೆಲಸ ಮಾಡಿದರೆ ಎಲ್ಲವೂ ಶುಭ ಆಗುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಕೈಪಿಡಿ ಅಂತ ಹೇಳ್ಬೋದು. ಸರಿ, ಇಷ್ಟೆಲ್ಲ ನೋಡಿದ್ವಿ. ಹಾಗಾದ್ರೆ ಈ ಪರಾಭವ ವರ್ಷದ ಒಟ್ಟಾರೆ ಸಾರಾಂಶ ಏನು? ಒಂದೇ ಮಾತ್ನಲ್ಲಿ ಹೇಳಬೇಕು ಅಂದ್ರೆ, ಈ ವರ್ಷದ ಕೀವರ್ಡ್ ಬ್ಯಾಲೆನ್ಸ್, ಅಂದ್ರೆ ಸಮತೋಲನ. ಇದು ಒಳ್ಳೆ ಅವಕಾಶಗಳನ್ನ ಸಂಭ್ರಮಿಸೋಕೆ ಮತ್ತೆ ಅದೇ ಸಮಯದಲ್ಲಿ ಸವಾಲುಗಳಿಗೆ ಎಚ್ಚರಿಕೆಯಿಂದ ಸಿದ್ಧವಾಗಿರೋಕೆ ಹೇಳುತ್ತೆ. ನಮ್ಮ ಹಿರಿಯರ ಜ್ಞಾನದ ಬೆಳಕಿನಲ್ಲಿ ನಾವು ಮುಂದೆ ನಡಿಬೇಕಾದ ವರ್ಷ ಇದು. ಇನ್ನೊಂದು ಮುಖ್ಯವಾದ ವಿಷಯ ನಾವು ನೆನ್ಪಿಡ್ಬೇಕು. ಈ ಪರಾಭವ ಅನ್ನೋದು 60 ವರ್ಷಗಳ ಒಂದು ದೊಡ್ಡ ಚಕ್ರದಲ್ಲಿ ಕೇವಲ ಒಂದು ಭಾಗ ಅಷ್ಟೇ. ಕಾಲ ಅನ್ನೋದು ನಿಲ್ಲೋದಿಲ್ಲ, ಅದು ಹರಿತಾನೇ ಇರುತ್ತೆ. ಪ್ರತಿ ವರ್ಷವೂ ನಮಗೆ ಹೊಸ ಹೊಸ ಪಾಠಗಳಂಗ ಕಲಿಸುತ್ತೆ, ಹೊಸ ಅವಕಾಶಗಳನ್ನ ತಂದುಕೊಡುತ್ತೆ. ಕೊನೆಯದಾಗಿ ಪಂಚಾಂಗದ ಈ ಜ್ಞಾನದ ಉದ್ದೇಶ ಭವಿಷ್ಯ ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಒಂದು ಅರಿವು ಮೂಡಿಸೋದು, ಅಂದ್ರೆ ಜಾಗೃತರಾಗಿರೋದು. ಹಾಗಾದ್ರೆ ಈ ಪರಾಭವ ಸಂವತ್ಸರದ ಈ ಜ್ಞಾನವನ್ನ ಇಟ್ಕೊಂಡು ನಮ್ಮ ಜೀವನದಲ್ಲಿ ನಾವು ಹೇಗೆ ಮುನ್ನಡೆಯಬಹುದು? ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿವರಣೆಯನ್ನ ಮುಗಿಸೋಣ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರುಷಕ್ಕೆ ಹೊಸ ಹರುಷವ ಹೊಸೆತು ತರುತ್ತಿದೆ. ಹೊಂಗೆ ಹೂವ ತುಂಗಳಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ಕೇಳ ಬರುತ್ತಿದೆ. ಬೇವಿನ ಕಹಿ ಬಾಳಿನಲ್ಲಿ ಹೂವಿನ ನಸುಗಂಪು ಸೂಸಿ ಜೀವ ಕಳೆಯ ತರುತ್ತಿದೆ. ವರುಷಕ್ಕೊಂದು ಹೊಸತು ಜನ್ಮ, ಹರುಷಕ್ಕೊಂದು ಹೊಸತು ನೆಲೆಯು ಅಖಿಲ ಜೀವ ಜಾತಕ್ಕೆ. ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಲ್ಯ ಒಂದೇ ಹರಯ, ನಮಗದಷ್ಟೇ ತಕೋ. ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಾಲ ನವೀನ ಜನನ. ನಮಗೆ ಏಕೆ ಬಾರದು ಎಲೆ ಸನತ್ ಕುಮಾರ ದೇವ, ಎಲೆ ಸಾಹಸಿ